ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತು ನಾವು ನಿಮಗೆ ಹೇಳಕೊಟ್ಟಿರೋದು ನಮ್ಮ ಕಿಂಗ್ ಕೊಹ್ಲಿಯ ಬಗ್ಗೆ. ಕ್ರಿಕೆಟ್ ಲೋಕದ ಮಾಂತ್ರಿಕ, ಜಗತ್ತಿನ ಶ್ರೇಷ್ಠ ಆಟಗಾರ, ದಾಖಲೆಗಳ ವೀರ, ಸೆಂಚುರಿಗಳ ಸರದಾರ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ವಿರಾಟ್ ಕೊಹ್ಲಿ ಕ್ರಿಕೆಟ್ ನಾಯಕನ ಕತೆ. ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ ಲೋಕದ ಬಹುಮುಖ ಪ್ರತಿಭೆ. ಕೇವಲ ಆಟಗಾರನಾಗಿಯೇ ಅಲ್ಲ, ಜಾಗತಿಕ ಕ್ರಿಕೆಟ್ನ ಒಂದಿಷ್ಟು ಗುಣಮಟ್ಟವನ್ನು ರೂಪಿಸಿದ ನಾಯಕನಾಗಿಯೇ ಹೌದು. 1988ರ ನವೆಂಬರ್ 5ರಂದು ದೆಹಲಿಯಲ್ಲಿ ಜನಿಸಿದ ವಿರಾಟ್ ತನ್ನ ಕ್ರಿಕೆಟ್ ಜೀವನವನ್ನು ಪುಟ್ಟ ವಯಸ್ಸಿನಲ್ಲಿಯೇ ಆರಂಭಿಸಿದನು. ಮುಂಬೈನ ಅಂಡರ್-15 ಪಂದ್ಯಗಳಿಂದ ತನ್ನ ಕ್ರಿಕೆಟ್ ಅಭಿಯಾನ ಆರಂಭಿಸಿದ ವಿರಾಟ್ ನಂತರದ ದಿನಗಳಲ್ಲಿ ಭಾರತದ ಅಂಡರ್-19 ತಂಡದ ನಾಯಕನಾಗಿ ವಿಶ್ವಕಪ್ ಗೆದ್ದನು. ಪ್ರಾರಂಭದ ದಿನಗಳು. ವಿರಾಟ್ ಕೊಹ್ಲಿ ಬಾಲ್ಯದಲ್ಲಿಯೇ ಕ್ರಿಕೆಟ್ನಲ್ಲಿ ಅಪಾರ ಆಸಕ್ತಿ ಹೊಂದಿದ. 2006ರಲ್ಲಿ ಕೊಹ್ಲಿ ಮೊದಲ ಬಾರಿಗೆ ದೆಹಲಿ ತಂಡವನ್ನು ಪ್ರತಿನಿಧಿಸಿದನು. 2008ರಲ್ಲಿ ಅಂಡರ್-19 ವಿಶ್ವಕಪ್ನಲ್ಲಿ ತಂಡದ ನಾಯಕನಾಗಿ ತನ್ನ ತಂಡವನ್ನು ಗೆಲುವಿನತ್ತ ಕರೆದೊಯ್ದನು. ಆ ವಿಜಯದಿಂದಲೇ ವಿರಾಟನ್ನು ಭಾರತೀಯ ಹಿರಿಯರ ತಂಡಕ್ಕೆ ಆಯ್ಕೆ ಮಾಡಲಾಯಿತು. 2008ರಲ್ಲಿ ಶ್ರೀಲಂಕಾ ವಿರುದ್ಧದ ಓಡಿಯಾ ಪಂದ್ಯದಲ್ಲಿ ವಿರಾಟ್ ಮೊದಲ ಬಾರಿಗೆ ಪಂದ್ಯವಾಡಿದನು. ಖಾಸಗಿ ಜೀವನ. ಅನುಷ್ಕಾ ಶರ್ಮಾ ಪ್ರಖ್ಯಾತ ಬಾಲಿವುಡ್ನ ನಟಿ, ವಿರಾಟ್ನ ಪತ್ನಿ. 2017ರಲ್ಲಿ ಅವರು ವಿವಾಹಿತರಾದರು. ಈ ದಂಪತಿಗೆ ವಾಮಿಕಾ ಎಂಬ ಪುತ್ರಿ ಉಂಟು. ವಿರಾಟ್ ಮತ್ತು ಅನುಷ್ಕಾ ಭಾರತದ ಅತ್ಯಂತ ಪ್ರಭಾವಿ ಜೋಡಿಗಳಲ್ಲಿ ಒಂದಾಗಿದ್ದಾರೆ. ಆಟದ ಶೈಲಿ. ವಿರಾಟ್ ಕೊಹ್ಲಿಯು ಆಟದ ಶೈಲಿಯ ಆಕರ್ಷಕ ಮತ್ತು ನಿರ್ದಾಕ್ಷಿಣ್ಯ ಮಾದರಿಯ ಬ್ಯಾಟಿಂಗ್ ತಂತ್ರ ಹಾಗೂ ಶಿಸ್ತುತನವು ವಿರಾಟನ್ನು ಇತರ ಆಟಗಾರರಿಂದ ಭಿನ್ನಗೊಳಿಸುತ್ತದೆ. ಪ್ರತಿ ಹಂತದಲ್ಲಿಯೂ ಆಟವನ್ನು ಮನ್ನಣೆ ಮಾಡುತ್ತಿರುವ ವಿರಾಟ್ನ ಸಾಮರ್ಥ್ಯ ಅವನ ತಾಳ್ಮೆಯಲ್ಲಿದೆ. ಸಾಂಪ್ರದಾಯಿಕ ಬ್ಯಾಟಿಂಗ್ ಶೈಲಿಯನ್ನು ಅನುಸರಿಸುವ ವಿರಾಟ್ ಸಿಕ್ಸರ್ಗಳು ಹಚ್ಚುವಲ್ಲಿ ಹೆಚ್ಚು ಆಸಕ್ತಿ ತೋರದೆ ಹೆಚ್ಚು ಬೌಂಡ್ರಿ ಹೊಡೆಯಲು ಪ್ರಯತ್ನಿಸುತ್ತಾನೆ. IPLನಲ್ಲಿ ಕೊಹ್ಲಿ. IPLನಲ್ಲಿ ರಾಯಲ್ ಚಾಲೆಂಜರ್ ಬೆಂಗಳೂರು ತಂಡದ ನಾಯಕನಾಗಿ ವಿರಾಟ್ ಕೊಹ್ಲಿ ಹಲವಾರು ದಾಖಲೆಯನ್ನು ನಿರ್ಮಿಸಿದ್ದಾನೆ. 2016ರಲ್ಲಿ ಕೊಹ್ಲಿ IPLನಲ್ಲಿ 973 ರನ್ನುಗಳು ಒಬ್ಬರೇ ಆ ಸೀಸನ್ನಲ್ಲಿ 4 ಶತಕ ಬಾರಿಸಿದನು. ಈ ಸಾಧನೆ ಇಂದಿಗೂ ಚರ್ಚೆಯ ವಿಷಯವಾಗಿದೆ. ಆಟದ ಫಲಿತಾಂಶಗಳು. ವಿರಾಟ್ ಕೊಹ್ಲಿ ಟೆಸ್ಟ್, ಏಕದಿನ, T20 ಎಲ್ಲ ಮಾದರಿಯ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾನೆ. ಓಡಿಯಾದಲ್ಲಿ 14,000ಕ್ಕೂ ಹೆಚ್ಚು ರನ್, ಟೆಸ್ಟ್ ಕ್ರಿಕೆಟ್ನಲ್ಲಿ 9,000ಕ್ಕೂ ಹೆಚ್ಚು ರನ್ ಗಳಿಸಿದ್ದಾನೆ. ಸಚಿನ್ ತೆಂಡೂಲ್ಕರ್ ನಂತರ ಅತಿ ವೇಗವಾಗಿ 8,000, 9,000, 10,000, 11,000, 12,000, 13,000, 14,000 ರನ್ಗಳು
ಪೂರೈಸಿದ ಆಟಗಾರನಾಗಿದ್ದಾನೆ. ನಾಯಕತ್ವ. ವಿರಾಟ್ ಕೊಹ್ಲಿ ನಾಯಕನಾಗಿದ್ದಾಗ ಭಾರತವು 2018 ಮತ್ತು 19ರಲ್ಲಿ ಆಸ್ಟ್ರೇಲಿಯಾನ ಭೂಮಿಯಲ್ಲಿ ಟೆಸ್ಟ್ ಸರಣಿಯನ್ನು ಗೆದ್ದಿತು. ಇದು ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೊಹ್ಲಿಯ ಉತ್ಸಾಹ, ಆಟದ ಬಗ್ಗೆ ಅವನಿಗಿರುವ ಪ್ರೀತಿ, ತಂಡವನ್ನು ಗೆಲುವಿನತ್ತ ಒಯ್ಯುವ ಅವನ ಶಕ್ತಿ ಇವುಗಳೇ ಅವನಿಗೆ ಒಳ್ಳೆಯ ನಾಯಕನ ಪಟ್ಟ ಕೊಟ್ಟಿದೆ. ಚಿಂತನಶೀಲತೆ. ಆಟದ ಹೊರತಾಗಿ ವಿರಾಟ್ನ ಚಿಂತನಶೀಲತೆ, ವ್ಯಾಯಾಮ ಮತ್ತು ಆಹಾರದಲ್ಲಿ ಶಿಸ್ತು ಮತ್ತು ಅವನ ಜೀವನ ಶೈಲಿ ಇವು ಎಲ್ಲ ಅವನ ಯಶಸ್ಸಿನ ಕಾರಣಗಳಾಗಿವೆ. ಅವನ ಫಿಟ್ನೆಸ್ ಆಧುನಿಕ ಕ್ರಿಕೆಟ್ನಲ್ಲಿ ಮಾದರಿಯಾಗಿದೆ. ಕೊಹ್ಲಿ ಪ್ರತಿ ಹಂತದಲ್ಲಿಯೂ ತನ್ನನ್ನು ತಾನು ಉತ್ತಮಗೊಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಪ್ರಶಸ್ತಿ ಮತ್ತು ಗೌರವಗಳು. 2013 ಅರ್ಜುನ್ ಪ್ರಶಸ್ತಿ, 2017 ಪದ್ಮಶ್ರೀ ಪ್ರಶಸ್ತಿ, 2018 ರಾಜೀವ್ ಗಾಂಧಿ ಖೇಲ್ ರತ್ನ, 2018 BBC ವಾರ್ಷಿಕ ಪ್ರಶಸ್ತಿ, ಹಲವಾರು ICC ಪ್ರಶಸ್ತಿಗಳು, ಟೀಮ್ ಆಫ್ ದಿ ಇಯರ್ ಆಯ್ಕೆಗಳು ಕೊಹ್ಲಿಗೆ ದೊರೆತಿವೆ. ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟ್ ಆಟಗಾರನಷ್ಟೇ ಅಲ್ಲ, ಅವನ ಪ್ರಯತ್ನ, ತ್ಯಾಗ, ಶ್ರಮ ಈ ಎಲ್ಲ ಅಂಶಗಳು ಅವನನ್ನು ಈ ಸ್ಥಾನಕ್ಕೇರಿಸಿವೆ. ಆತನ ಆಟದಿಂದ ಭಾರತಕ್ಕೆ ಏನಾದರೂ ತರಬೇಕೆಂಬ ಆಸೆ ಕ್ರಿಕೆಟ್ ಪ್ರೇಮಿಗಳನ್ನು ಸದಾ ಸಂತೋಷಗೊಳಿಸುತ್ತಲೇ ಇರುತ್ತದೆ. ಅವನ ಹೆಜ್ಜೆ ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಯುವ ಕ್ರಿಕೆಟಿಗರಿಗೆ ಪ್ರೇರಣೆ ಆಗಿರುತ್ತದೆ. ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಕಿಂಗ್ ಕೊಹ್ಲಿಯ ಅಭಿಮಾನಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ.